ಮೀಸಲಾತಿ ಬಗ್ಗೆ ನಿಮಗೆ ಕಚ್ಚಿ ಗೊತ್ತಿಲ್ಲ, ಅದ್ರ ಬಗ್ಗೆ ಭಾಳ ಹೇಳಿದ್ರೆ ಏನು ಅರ್ಥ ಇಲ್ಲ. ಈಗ ಮೀಸಲಾತಿಯಿಂದ ಸ್ವಲ್ಪ ಏನೋ ಜನ ಅವ್ರ ಮೇಲೆ ನಿಲ್ತಾ ಇದ್ದಾರೆ. ಅದರಲ್ಲೂ ಮತ್ತು ಶೋಷಕ ವರ್ಗದ ನಡುವೆ ಶೋಷಕರನ್ನ ಶೋಷಣೆ ಮಾಡೋರ, ಶೋಷಣೆಗೆ ಒಳಗಾದವ್ರ ಮಧ್ಯನೂ ಅಲ್ಲಿ ಮತ್ತೆ ಶೋಷಣೆ ಮಾಡೋರು ಇದ್ದಾರಂತ. ಇದು ಜಾತಿ ವ್ಯವಸ್ಥೆ ಹೆಂಗೆ ಮಾಡಿದಪ್ಪ ಅಂದ್ರೆ ಅಲ್ಲಿದ್ದಲ್ಲೇ ಅವು ಇನ್ನೊಬ್ರಿಗೆ ಕೆಳಗೆ ಮಾಡೋದು, ಮತ್ತೊಮ್ಮೆ ಮ್ಯಾಲೆ ಎಪ್ಪಿಸೋದು, ಇನ್ನೊಬ್ರಿಗೆ ಅನ್ಯಾಯ ಮಾಡೋದು, ಅಲ್ಲೇ ತಿಕ್ಕಾಟಗಳು ರೀ. ಒಟ್ಟು ಸದಾ ಜಗಳಾಡ್ಕೊತ ಹೋಗುವಂಥದ್ದು, ಸದಾ ಒಂದು ಏನಪ್ಪ ಅಂದ್ರೆ ಶಿಕ್ಷಣ ಸಿಗಲಾರಂಥ ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥದ್ದು ಇದೆಲ್ಲ ಆಗಿದ್ದು. ಅದನ್ನು ಆ ದಿಶೆಯಲ್ಲಿ ಒಳ ಮೀಸಲಾತಿ ತರಬೇಕಂತ ಭಾಳ ಜನದ ಮಾದಿಗರದಾಗಿರ್ಬೋದು, ಇನ್ನೊಬ್ಬರದಾಗಿರ್ಬೋದು ಬೇಡಿಕೆಗಳಿದ್ದಾವೆ. ಅವರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ ಜನ. ಅವರಿಗೆ ಕೊಡಬೇಕು ಅಂತ ಹೋರಾಟ ಮತ್ತೆ ಶುರುವಾಗಿದೆ. ಆ ಹೋರಾಟ ಶುರು ಆಗಿತ್ತು, ಆಗ್ಯದ. ಇನ್ನು ಮುಂದೆ ಅದು ಸಿಗುವವರೆಗೆ ಮುಂದುವರಿತದೆ ಅನ್ನೋದು ಸಹಿತ ಅಷ್ಟು ಸತ್ಯದ. ಹೀಗಾಗಿ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾಗಮೋಹನ್ ದಾಸ್ ಅವರು ಇದರ ಅಧ್ಯಕ್ಷರಾಗಿದ್ದರು. ಈ ಒಂದು ಮೀಸಲಾತಿ, ಒಳ ಮೀಸಲಾತಿ ಅದು ಮೋಸ್ಟ್ಲಿ ಎಲ್ಲರಿಗೂ ಆಗುವಂಗೆ ಇನ್ನು 2 ತಿಂಗಳಲ್ಲೇ ಕೊಡಿಸ್ತೀನಿ ನಾನು ಅಂತ ಮಾತಾಡಿದ್ದಾರೆ. ಇದು ಆಗಲೇಬೇಕಂತ ಕೆಲಸ. ಯಾಕಂದರೆ ಇದು ಒಂದಿಷ್ಟು ಇಲ್ಲ ಅಂತ ಅನ್ನೋದಿಲ್ಲ. ಮೇಲವರ್ಗದವರು ವಿರೋಧ ಮಾಡ್ತಾ ಇರ್ತಾರೆ. ಅದು ಕಾಲಕಾಲಕ್ಕೆ ನಡೆಯೋದಿಲ್ಲ. ಮೇಲು ಮತ್ತು ಕೇಳಿನ ಮಧ್ಯದಲ್ಲಿ ತಿಕ್ಕಾಟ ನಡೀತಾ ಇರ್ತಾವೆ. ಆ ತಿಕ್ಕಾಟ ಎಲ್ಲರೂ ಹೇಳ್ಬೋದು, ಆದರ್ಶದ ಭಾಷೆ ನಾನು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ ವಾಸ್ತವಕ್ಕೆ ಬಂದಾಗ ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂದ್ರೆ ಜಾತಿಯೆಲ್ಲ ಹೋಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ಜಾತಿಯ ಒಂದು ಹೊಡೆತವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನನ ನಮ್ಮ ಈ ಒಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡುವುದು ಲೆಕ್ಕ ಮಾಡಿದ್ದಾರೆ. ಇದು ಕೊಡಬೇಕಾಗಿದ್ದನ. ಯಾಕಂದರೆ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಯಾರು ಹೇಳಿದ್ರೆ ಅಲ್ಲೇ ಇರಬೇಕು, ಅದು ಮೇಲೆ ಬರುವಾಗಿಲ್ಲ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಕಟ್ಟಪ್ಪನ ಇದ್ದಂಥದ್ದು. ಬ್ರಾಹ್ಮಣರಪ್ಪ ಕಲಿಯುವಂಥದ್ದು, ಅವ್ರು ಅಂತ ಕೆಲಸ ಮಾಡಲಿ, ಶೋಧಲ ದುಡಿಯುವಂಥದ್ದು, ಪಾದ ಕೆಳಗಿದ್ದಂಥವು ಅಸ್ಪೃಶ್ಯ ಮುಟ್ಟಿಸ್ಕೊಳ್ಳೋದು, ಊರೊಳಗಿರಬೇಕು. ಇವೆಲ್ಲ ನಾವು ಕಾಲಕ್ಕೆ ಸಾವಿರಾರು ವರ್ಷ ಮಾಡ್ಕೊಂಡು ಬಂದೀವಿ. ಅದನ್ನು ಈಗ ಬಿಟ್ಟುಕೊಳ್ಳಿಕ್ಕೆ ಸುಲಭವಾಗಿ ಯಾರೂ ಸಾಧ್ಯ ಆಗ್ತಾಯಿಲ್ಲ. ನೋಡಿರಿ, ರಿಸರ್ವೇಷನ್ದೊಳಗೆ ಎಡಗೈ ಬಲಗೈ ಅವರು ಇಬ್ಬರು ಎಸ್ಸಿನವರು. ಅದ್ರಲ್ಲಿ ಮತ್ತು ನಾವು ಬಲಗೈ ಹೆಚ್ಚಿನವರು, ಎಡಗೈ ಸಣ್ಣವರು ಅನ್ನುವಂಥದ್ದು ತಿಕ್ಕಾಟ, ಮತ್ತೇನೋ ಗದ್ದಲಗಳು ಇವೆಲ್ಲನೂ ಮಾಡಿದ್ದರಿಂದಾಗೆ ಮೇಲ್ವರ್ಗದಲ್ಲಿ 3% ಇದ್ದರೂ ಸಹಿತ ಅವರು ಇಡೀ ವ್ಯವಸ್ಥೆಯನ್ನು ತಮ್ಮ ಸುಪರ್ದಿ ತೆಗೆದುಕೊಂಡಿದ್ದು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ದಿಶೆಯಲ್ಲಿ ಎಲ್ಲ ಜಾತಿಗಳು ಒಳ ಮೀಸಲಾತಿ, ಎಲ್ಲರಲ್ಲೂ ಒಳ ಮೀಸಲಾತಿಗಳಿದ್ದಾವೆ, ಒಳ ಜಾತಿಗಳಿದ್ದಾವೆ, ಸಂಸತ್ ಜಾತಿಗಳಿದ್ದಾವೆ. ಅವ್ರಿಗೆಲ್ಲರೂ ಅವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ನಾವು ರಿಸರ್ವೇಷನ್ ಕೊಡಬೇಕಾಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲೇ ಈ